ಯಾರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಇವತ್ತ ಜುಲೈ 3ನೇ ತಾರೀಕು ಶುಕ್ರವಾರ ಪ್ರತಿಯೊಬ್ಬ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿಯರು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಯಾಕಂದ್ರೆ ಈಗ ಪೆಂಡಿಂಗ್ ಏನ್ ಹಣ ಬಾಕಿ ಇತ್ತು ಅದನ್ನ ಫೈನಲ್ ಆಗಿ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಈಗಾಗಲೇ ಕೆಲವೊಂದು ಜಿಲ್ಲೆಗಳಿಗೆ ಫೈನಲ್ ಆಗಿ ಅಂದ್ರೆ ಪೆಂಡಿಂಗ್ ಏನಿತ್ತು ಬಾಕಿ ಇತ್ತು, ಒಂದು 3 ಕಂತಿನ ಹಣ ಬಾಕಿ ಇತ್ತು, ಆ ಒಂದು ಹಣವನ್ನ ಸ್ಟೆಪ್ ಬೈ ಸ್ಟೆಪ್ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಹಣ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಂತವರ ಖಾತೆಗಳಿಗೆ ಇವತ್ತ ಫೈನಲ್ ಆಗಿ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ, ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ, ಮತ್ತೆ ಹಣ ಬಂದಿಲ್ಲ ಅಂದ್ರೆ ನೀವೇನು ಇಮಿಡಿಯೇಟ್ಲಿ ಆಗಿ ಏನ್ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈಗ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಆಸೆಯನ್ನ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಮನೆ ಮನೆಗೆ ಬಂದು ವೆರಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ಮುಂದೆ ನಮಗೆ ಹಣ ಬರುತ್ತಾ ಇಲ್ಲ, ಗ್ಯಾರಂಟಿ ಇಲ್ಲ ಅಂತ ಹೇಳಿ ಇದರ ಒಂದು ಆಸೆಯನ್ನ ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ, ಬಡವರಿಗೆ ಮಾತ್ರ ಕರೆಕ್ಟ್ ಆಗಿ ನಮ್ಮ 5 ಗ್ಯಾರಂಟಿಗಳನ್ನ ಕೊಡ್ತೀವಿ, ಉಳಿದಂತವ್ರಿಗೆ ನಾವು ಹಣ ಕೊಡೋದನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಈ ರೀತಿಯಾದಂತ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹೊಸದಾಗಿ ಮುಖ್ಯಮಂತ್ರಿಗಳು ಏನು ಡಿ.ಕೆ. ಶಿವಕುಮಾರ್ ಅವರು ಬಂದ್ರು, ಅವಾಗ ಇದೆಲ್ಲ ಚೇಂಜ್ ಆಗಿದೆ, ಹೊಸ ರೂಲ್ಸ್ಗಳು. ಸೊ ಈಗ ಅದರ ಒಂದು ಟಾಪಿಕ್ ಅನ್ನ ಬಿಟ್ಬಿಡೋಣ. ಅದು ಅರ್ಜಿ ಸಲ್ಲಿಸೋದು ಹೇಗೆ, ಯಾವಾಗ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಸದ್ಯದಲ್ಲೇ ಪೆಂಡಿಂಗ್ ಹಣ ಏನಿದೆ ಇವತ್ತ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸಭೆಯನ್ನ ನಡೆಸಿ ಫೈನಲ್ ಆಗಿ ಹಣವನ್ನ ಬಿಡುಗಡೆ ಮಾಡಲೇಬೇಕು, ಕೆಲವರಿಗೆ ಇನ್ನೂ ಹಣ ಹೋಗಿಲ್ಲ ಅಂತ ಹೇಳಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾದ್ರೆ ಬನ್ನಿ, ಯಾರ್ಯಾರಿಗೆ ಹಣ ಬಂದಿಲ್ಲ ಅಂದ್ರೆ 2 ಕಂತು ಆಗಿರ್ಬೋದು, 3 ಕಂತು ಆಗಿರ್ಬೋದು, ಕೆಲವರಿಗೆ 1 ಕಂತು, ಈ ರೀತಿಯಾಗಿ ಹಣ ಏನ್ ಪೆಂಡಿಂಗ್ ಇತ್ತು, ಸೊ ಅಂತವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಏನಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಿರುವಂತ ಫಂಡ್ ಅನ್ನ ನೀವು ಇಟ್ಕೊಳ್ಳುವಂತಿಲ್ಲ, ಅಂದ್ರೆ ಅದನ್ನ ಹಣವನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಕು, ಅದು ಬಡವರ ಖಾತೆಗೆ ಸರಿಯಾಗಿ ಸೇರ್ಬೇಕಂತೇಳಿ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದೇ ರೀತಿಯಾದಂತ ಅಂದ್ರೆ ಇಲ್ಲಿ ಬ್ಯಾಂಕ್ ಕಡೆಯಿಂದ ಏನು ಹಣ ಕೆಲವೊಂದು ಟೆಕ್ನಿಕಲ್ ಎರರ್ ಲಿಂದಾಗಿ ಪೆಂಡಿಂಗ್ ಉಳಿದಿತ್ತು, ಕೆಲವೊಬ್ಬರಿಗೆ ಬಂದಿದ್ದಿಲ್ಲ, ಆ ಒಂದು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದೆ ನಿಂತ್ಕೊಂಡು ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಈ ಒಂದು ಚರ್ಚೆಯನ್ನು ನಡೆಸಿ ಎಲ್ಲೆಲ್ಲಿ ಹಣ ಸ್ಟ್ರಕ್ ಆಗಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಹೋಗಿದ್ದಿಲ್ಲ, ಆ ಒಂದು ಹಣವನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕಂತೇಳಿ, ಅಂದ್ರೆ ಟೆಕ್ನಿಕಲ್ ಎರರ್ಸ್ ಏನಿತ್ತು ಅದನ್ನ ಇಮಿಡಿಯೇಟ್ ಆಗಿ ನೀವು ಕ್ಲಿಯರ್ ಮಾಡಿ ಇದನ್ನ ಫೈನಲ್ ಆಗಿ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿದ್ದಾರೆ. ಆದ್ರೆ ಇದರಲ್ಲಿ ಒಂದು ಸಣ್ಣ ಚೇಂಜಸ್ ಏನಪ್ಪಾ ಅಂತಂದ್ರೆ ಕೆಲವೊಂದು ವೆರಿಫಿಕೇಶನ್ ಈಗಾಗಲೇ ನಡೆದಿದಾವಂತೆ. ಅಂದ್ರೆ ಬಡವರು ಏನಿರ್ತಾರೆ, ಒಂದು ಮನೆಯಲ್ಲಿ ಒಬ್ಬ ಯಜಮಾನಿಗೆ ಮಾತ್ರ ಹಣವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಏನು ಒಂದು ಮನೆಯಲ್ಲಿ 2-3 ಹಣವನ್ನ ಪಡಿತಾ ಇದ್ರು, ಗೃಹಲಕ್ಷ್ಮಿಯರು ಆಗಿದ್ರು, ಅಂತವ್ರಿಗೆ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಪೆಂಡಿಂಗ್ ಹಣ ಕೂಡ ಈ ರೀತಿಯಾದಂತ ಒಂದು ಅಪ್ಡೇಟ್ ಅನ್ನ ಮಾಡಲಾಗಿದೆ. ಸೊ ಇಲ್ಲಿ ಯಾರಿಗೆ ಕರೆಕ್ಟ್ ಆಗಿ ಬಡವರು ಇರ್ತಾರೆ, ಒಂದು ಮನೆಯಲ್ಲಿ ಒಬ್ಬರೇ ಯಜಮಾನಿಯರು ಇರ್ತಾರೆ, ಸೊ ಅಂತವ್ರಿಗೆ ಇವತ್ತ ಫೈನಲ್ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ. ಹಾಗಾದ್ರೆ ಈ ಜಿಲ್ಲೆಗಳಿಗೆ ಇವತ್ತ ಫೈನಲ್ ಆಗಿ ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ದಕ್ಷಿಣ ಕನ್ನಡ, ಧಾರವಾಡ, ಯಾದಗಿರಿ, ಗದಗು, ಬಳ್ಳಾರಿ, ಹಾಸನ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ ಅಂತೆ. ಯಾರಿಗಾದ್ರೂ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ಇವತ್ತು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ. ಈ ಜಿಲ್ಲೆಯವರಿಗೆ 100% ಆಗಿ ಪೆಂಡಿಂಗ್ ಹಣ ರಿಲೀಸ್ ಆಗೇ ಆಗುತ್ತೆ. ಸೊ ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಯಾರಿಗಿಲ್ಲ, ಇನ್ನು ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ಬೇಕನ್ನೋದ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.